ಹಾಯ್ ಫ್ರೆಂಡ್ಸ್, ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ. ಫ್ರೆಂಡ್ಸ್, ದುಬೈ ಅಂದ ತಕ್ಷಣ ನಮ್ಮ ಕಣ್ಮುಂದೆ ಬರುವುದು ಬರೀ ಐಷಾರಾಮಿ ಜೀವನ, ಬುರ್ಜ್ ಖಲೀಫಾ ಮತ್ತು ಹೊಳೆಯುವ ಚಿನ್ನದ ಶಾಪ್ಗಳು. ಆದರೆ ಈ ಸುಂದರ ನಗರದ ಹಿಂದೆ ಅಡಗಿರುವ ಕೆಲವು ಶಾಕಿಂಗ್ ಸತ್ಯಗಳು ಮತ್ತು ಅತ್ಯಂತ ವಿಚಿತ್ರ ಕಾನೂನುಗಳ ಬಗ್ಗೆ ನಿಮಗೆ ಗೊತ್ತಾ? ಈ ನಗರದಲ್ಲಿ ಸಾರ್ವಜನಿಕವಾಗಿ ಕೈ ಹಿಡಿದರೂ ಶಿಕ್ಷೆ ಆಗಬಹುದು. ರಂಜಾನ್ ತಿಂಗಳಲ್ಲಿ ನೀವು ಕಾರಿನೊಳಗೆ ಕೂತು ಕೂಡ ನೀರು ಕುಡಿಯುವಂತಿಲ್ಲ. ಮತ್ತು ಇಲ್ಲಿನ ಮಹಿಳೆಯರ ಬಗ್ಗೆ ನಿಮಗೆ ತಿಳಿಯದ ಸಾಕಷ್ಟು ವಿಚಾರಗಳಿವೆ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ದುಬೈನ ಐಷಾರಾಮಿ ಜೀವನದ ಹಿಂದಿರುವ ಅಸಲಿ ಮುಖವಾಡ ಮತ್ತು ಇಲ್ಲಿನ ಮಹಿಳೆಯರ ಅಸಲಿ ಸತ್ಯವನ್ನ ಹೇಳ್ತಾ ಇದ್ದೀವಿ. ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಫ್ರೆಂಡ್ಸ್. ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಫ್ರೆಂಡ್ಸ್, ಪ್ರೀತಿ ಮಾಡೋರಿಗೆ ದುಬೈನಲ್ಲಿ ಒಂದು ವಿಚಿತ್ರ ಕಾನೂನಿದೆ. ಅದೇನು ಅಂದ್ರೆ, ಸಾರ್ವಜನಿಕ ಸ್ಥಳಗಳಲ್ಲಿ ಕೈ ಹಿಡಿಯುವುದು, ಅಪ್ಪಿಕೊಳ್ಳುವುದು ಅಥವಾ ಮುತ್ತನ್ನ ನೀಡುವುದನ್ನ ಅನೈತಿಕವೆಂದು ಪರಿಗಣಿಸಲಾಗುತ್ತೆ. ಮದುವೆಯಾಗಿರೋ ದಂಪತಿಗಳಿಗೂ ಕೂಡ ಇದು ಅನ್ವಯವಾಗುತ್ತೆ. ಇದನ್ನ ಉಲ್ಲಂಘಿಸಿದ್ರೆ ದಂಡ ಅಥವಾ ಜೈಲು ಶಿಕ್ಷೆ ಆಗಬಹುದು. ಇನ್ನು ಮದುವೆಯಾಗದ ಗಂಡು ಹೆಣ್ಣು ಒಂದೇ ಹೋಟೆಲ್ನಲ್ಲಿ ಒಂದೇ ರೂಮ್ನಲ್ಲಿ ಉಳಿದುಕೊಳ್ಳೋದು ದುಬೈ ಕಾನೂನು ನಿಷೇಧಿಸುತ್ತೆ. ಆದರೂ ಪ್ರವಾಸಿಗರಿಗೆ ಈ ನಿಯಮದಲ್ಲಿ ಸ್ವಲ್ಪ ಸಡಿಲಿಕೆ ಇದ್ರೂ ಕೂಡ ತುಂಬಾ ಹುಷಾರಾಗಿರ್ಬೇಕು ಅಂತ ಹೇಳ್ತಾರೆ. ಇನ್ನು ದುಬೈನ ಪಬ್ಲಿಕ್ ಪ್ಲೇಸ್ ನಲ್ಲಿ ನಿಂತ್ಕೊಂಡು ಕೆಟ್ಟದಾಗಿ ಮಾತಾಡೋದು, ಕೆಟ್ಟ ಪದಗಳನ್ನ ಬಳಸೋದು ಅಥವಾ ಕೆಟ್ಟದಾಗಿ ಸನ್ನೆಗಳನ್ನ ಮಾಡೋದು, ಹೊರಟಾಗಿ ನಡೆದುಕೊಳ್ಳೋದನ್ನ ಮಾಡಿದ್ರೆ ಇದನ್ನ ಗಂಭೀರ ಅಪರಾಧವೆಂದು ಪರಿಗಣಿಸಲಾಗುತ್ತೆ. ಇದು ಭಾರಿ ದಂಡ ಅಥವಾ ಗಡೀಪಾರಿಗೆ ಕಾರಣವಾಗಬಹುದು ಅಂತ ಹೇಳಲಾಗುತ್ತೆ. ಇನ್ನು ದುಬೈನಲ್ಲಿ ಮದ್ಯಪಾನವನ್ನ ಕೇವಲ ಲೈಸೆನ್ಸ್ ಪಡೆದ ಹೋಟೆಲ್ಗಳಲ್ಲಿ ಮತ್ತು ರೆಸ್ಟೋರೆಂಟ್ಗಳಲ್ಲಿ ಮಾತ್ರ ಅನುಮತಿಸಲಾಗಿದೆ. ಪಬ್ಲಿಕ್ ಪ್ಲೇಸ್ನಲ್ಲಿ ಡ್ರಿಂಕ್ಸ್ ಮಾಡೋದು ಅಥವಾ ಅಮಲೇರಿದ ಸ್ಥಿತಿಯಲ್ಲಿ ಓಡಾಡೋದನ್ನ ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ. ಇನ್ನು ದುಬೈನಲ್ಲಿ ಮಹಿಳೆಯರು ಮತ್ತು ಪುರುಷರು ಪಬ್ಲಿಕ್ ಪ್ಲೇಸ್ನಲ್ಲಿ ಯಾವ ರೀತಿಯ ಬೇಕೋ ಆ ರೀತಿಯ ಬಟ್ಟೆಗಳನ್ನು ಹಾಕೊಳ್ಳೋ ಹಾಗಿಲ್ಲ. ಸಭ್ಯವಾದಂತಹ ಡ್ರೆಸ್ಗಳನ್ನೇ ಧರಿಸಬೇಕು. ತೋಳುಗಳು ಮತ್ತು ಮೊಣಕಾಲುಗಳು ಕಾಣುವಂತಹ ಬಟ್ಟೆಗಳನ್ನು ಧರಿಸೋ ಹಾಗಿಲ್ಲ. ಅಲ್ಲಿನ ಬೀಚ್ಗಳು ಮತ್ತು ವಾಟರ್ ಪಾರ್ಕ್ಗಳಲ್ಲಿ ಮಾತ್ರ ಅಲ್ಲಿಗೆ ತಕ್ಕಂತಹ ಡ್ರೆಸ್ಗಳನ್ನು ಅವರು ಧರಿಸಬಹುದು. ಇನ್ನು ಇಸ್ಲಾಮಿಕ್ ಸಂಸ್ಕೃತಿಯಲ್ಲಿ ಎಡಗೈಯನ್ನ ಅಶುದ್ಧವೆಂದು ಪರಿಗಣಿಸಲಾಗುತ್ತೆ. ಆದ್ದರಿಂದ ಊಟ ಮಾಡುವಾಗ, ಜನರಿಗೆ ವಸ್ತುಗಳನ್ನು ಕೊಡುವಾಗ ಅಥವಾ ಕೈಕುಲುಕುವಾಗ ಬಲಗೈಯನ್ನ ಬಳಸುವುದು ಅಲ್ಲಿ ಕಡ್ಡಾಯವಾಗಿದೆ. ಇನ್ನು ರಂಜಾನ್ ಉಪವಾಸದ ಸಮಯದಲ್ಲಿ ಮುಸ್ಲಿಮರು ಉಪವಾಸ ಇರುವಾಗ ಸೂರ್ಯೋದಯದಿಂದ ಸೂರ್ಯಾಸ್ತವಾಗುವವರೆಗೆ ಸಾರ್ವಜನಿಕವಾಗಿ ಅಂದರೆ ಪಬ್ಲಿಕ್ ಪ್ಲೇಸ್ನಲ್ಲಿ ತಿನ್ನುವುದು, ಕುಡಿಯುವುದು ಅಥವಾ ಧೂಮಪಾನ ಮಾಡುವುದನ್ನ ಪ್ರವಾಸಿಗರಿಗೂ ಒಳಗೊಂಡಂತೆ ಎಲ್ಲರಿಗೂ ಕೂಡ ನಿಷೇಧಿಸಲಾಗುತ್ತೆ. ಇನ್ನು ದುಬೈನಲ್ಲಿ ಅಲ್ಲಿನ ಗವರ್ಮೆಂಟ್ ಬಿಲ್ಡಿಂಗ್ಗಳು, ಪ್ರೈವೇಟ್ ಪ್ರಾಪರ್ಟಿಗಳು, ಅಲ್ಲಿನ ಮಹಿಳೆಯರು ಅಥವಾ ಪುರುಷರ ಫೋಟೋಗಳನ್ನ ಅವರ ಅನುಮತಿ ಇಲ್ಲದೆ ತೆಗೆಯುವುದು ಕಾನೂನು ಬಾಹಿರವಾಗಿದೆ. ಇನ್ನು ದುಬೈ ಒಂದು ಅತ್ಯಂತ ಆಧುನಿಕ ಮುಂದುವರೆದ ನಗರವಾಗಿದ್ರು ಇದು ಅರಬ್ ಮತ್ತು ಇಸ್ಲಾಮಿಕ್ ಸಂಸ್ಕೃತಿಯಲ್ಲಿ ಆಳವಾಗಿ ಬೇರೂರಿದೆ. ಇದರ ಕೆಲವು ಪದ್ಧತಿಗಳು ಮತ್ತು ಸಂಪ್ರದಾಯಗಳು ಪ್ರವಾಸಿಗರಿಗೆ, ಟೂರಿಸ್ಟ್ಗಳಿಗೆ ತುಂಬಾನೇ ವಿಚಿತ್ರ ಎನ್ನಿಸಬಹುದು. ದುಬೈನಲ್ಲಿ ಅರಬಿಕ್ ಕಾಫಿ ನೀಡುವುದು ಆತಿಥ್ಯದ ಪ್ರಮುಖ ಸಂಕೇತ. ಇದನ್ನ ಸಾಮಾನ್ಯವಾಗಿ ಒಂದು ಚಿಕ್ಕ ಹ್ಯಾಂಡಲ್ ಇಲ್ಲದ ಕಪ್ನಲ್ಲಿ ನೀಡಲಾಗುತ್ತೆ. ನೀವು ಸಾಕು ಎನ್ನುವ ಬದಲು ಕಪ್ಪನ್ನು 2-3 ಬಾರಿ ಅಲುಗಾಡಿಸಿದ್ರೆ ಸಾಕು, ಆಗ ಮಾತ್ರ ಅವರಿಗೆ ನಿಮಗೆ ಕಾಫಿ ಬೇಡ ಅನ್ನೋದು ಅರ್ಥವಾಗುತ್ತೆ. ಇನ್ನು ಅತಿಥಿಗಳಿಗೆ ಕಾಫಿಯ ಜೊತೆಗೆ ಖರ್ಜೂರವನ್ನ ನೀಡಿ ಸ್ವಾಗತಿಸುವುದು ಅಲ್ಲಿನ ಸ್ಥಳೀಯ ಸಂಪ್ರದಾಯವಾಗಿದೆ. ಇನ್ನು ದುಬೈನಲ್ಲಿ ಯಾರ ಮುಂದೆಯಾದರೂ ಕುಳಿತಿರುವಾಗ ನಿಮ್ಮ ಪಾದದ ಕೆಳಭಾಗವನ್ನ ಅವರಿಗೆ ತೋರಿಸುವುದು ಅಗೌರವದ ಸಂಕೇತವೆಂದು ಪರಿಗಣಿಸಲಾಗುತ್ತೆ. ಇನ್ನು ಅಲ್ಲಿಯ ಸ್ಥಳೀಯ ಪುರುಷರು ಸಾಮಾನ್ಯವಾಗಿ ಬಿಳಿ ಬಣ್ಣದ ಉದ್ದನೆಯ ನಿಲುವಂಗಿ ಅಂದರೆ ಜುಬ್ಬಾ ರೀತಿಯ ಬಟ್ಟೆಯನ್ನು ಧರಿಸ್ತಾರೆ. ಇನ್ನು ಅಲ್ಲಿನ ಸ್ಥಳೀಯ ಮಹಿಳೆಯರು ತಮ್ಮ ತಲೆ ಮತ್ತು ದೇಹವನ್ನ ಮುಚ್ಚುವ ಕಪ್ಪು ನಿಲುವಂಗಿ ಅಂದರೆ ಹಿಜಾಬನ್ನು ಧರಿಸ್ತಾರೆ. ಇದು ಅವರ ಸಂಪ್ರದಾಯದ ಭಾಗವಾಗಿದೆ. ಇನ್ನು ಅಲ್ಲಿನ ಕೆಲವು ಶ್ರೀಮಂತ ಶೇಖ್ಗಳು ಮತ್ತು ಉದ್ಯಮಿಗಳು ಚಿರತೆಗಳು, ಹುಲಿಗಳು ಮತ್ತು ಸಿಂಹಗಳಂತಹ ಅಪಾಯಕಾರಿ ವನ್ಯಜೀವಿಗಳನ್ನು ಸಾಕು ಪ್ರಾಣಿಗಳಂತೆ ಇಟ್ಕೊಳ್ಳೋದು ಅಲ್ಲಿನ ಒಂದು ರೀತಿಯ ಶ್ರೀಮಂತಿಕೆಯ ಸಂಕೇತವಾಗಿದೆ. ಇನ್ನು ಚಿನ್ನದ ಲೇಪನ ಮಾಡಿರುವ ಕಾರ್ಗಳು ಮತ್ತು ಚಿನ್ನದ ಬಿಸ್ಕೆಟ್ಗಳನ್ನು ನೀಡುವ ATM ಮಷಿನ್ಗಳು ದುಬೈನ ವಿಪರೀತ ಶ್ರೀಮಂತಿಕೆಯನ್ನು ತೋರಿಸುತ್ತವೆ. ಇನ್ನು ಬುರ್ಜ್ ಖಲೀಫಾ ಇದು ಜಗತ್ತಿನ ಅತಿ ಎತ್ತರದ ಕಟ್ಟಡ. ಇದು ಸುಮಾರು 828 ಮೀಟರ್ ಎತ್ತರ ಇದೆ. ಸುಮಾರು 160ಕ್ಕೂ ಹೆಚ್ಚು ಮಹಡಿಗಳನ್ನು ಒಳಗೊಂಡಿದೆ. ಅಷ್ಟೇ ಅಲ್ಲದೆ 95 ಕಿಲೋಮೀಟರ್
ಬಹುತೇಕ 100 ಕಿಲೋಮೀಟರ್ ದೂರದಿಂದಲೂ ಇದನ್ನ ನೋಡಬಹುದು. ಇನ್ನು ದುಬೈ ಮಾಲ್ ಇದು ಜಗತ್ತಿನ ಅತಿದೊಡ್ಡ ಶಾಪಿಂಗ್ ಮಾಲ್ಗಳಲ್ಲಿ ಒಂದಾಗಿದ್ದು 1200ಕ್ಕೂ ಹೆಚ್ಚು ಶಾಪ್ಗಳ ಜೊತೆಗೆ ಬೃಹತ್ ಅಂದ್ರೆ ದೊಡ್ಡ ಅಕ್ವೇರಿಯಂ ಕೂಡ ಇದರಲ್ಲಿದೆ. ಇನ್ನು ಪಾಲ್ಮಾ ಜುಮೇರಾ ಇದು ಮಾನವ ನಿರ್ಮಿತ ದ್ವೀಪಗಳ ಸರಣಿಯಾಗಿದ್ದು ಪಾಲ್ಮ ಮರದ ಆಕಾರದಲ್ಲಿದೆ. ಇನ್ನು ದುಬೈನ ಪೊಲೀಸರು ಲ್ಯಾಂಬೋರ್ಗಿನಿ ಮತ್ತು ಸೂಪರ್ ಕಾರ್ಗಳು, ಐಷಾರಾಮಿ ಕಾರ್ಗಳನ್ನು ಬಳಸ್ತಾರೆ. ಇದು ಟೂರಿಸ್ಟ್ಗಳನ್ನು ಆಕರ್ಷಿಸಲು ಮತ್ತು ಪ್ರಪಂಚಕ್ಕೆ ದುಬೈನ ಶ್ರೀಮಂತಿಕೆಯನ್ನು ತೋರಿಸಲು ನೆರವಾಗುತ್ತೆ. ಇನ್ನು ದುಬೈನಲ್ಲಿ ವಾಸ ಮಾಡೋರಿಗೆ ಮತ್ತು ಕೆಲಸ ಮಾಡೋರಿಗೆ ಆದಾಯದ ಮೇಲೆ ಯಾವುದೇ ವೈಯಕ್ತಿಕ ತೆರಿಗೆ ಇರೋದಿಲ್ಲ. ಇದರಿಂದಾಗಿ ಅನೇಕರು ದುಬೈಗೆ ಹೋಗಬೇಕು, ಅಲ್ಲಿ ಕೆಲಸ ಮಾಡಬೇಕು ಅಂತ ಇಷ್ಟಪಡ್ತಾರೆ, ಕನಸನ್ನ ಕಾಣ್ತಾರೆ. ದುಬೈ ಹಣದಲ್ಲಿ ಎಷ್ಟೇ ಶ್ರೀಮಂತವಾಗಿದ್ರೂ ಕೂಡ ದುಬೈನಲ್ಲಿ ಯಾವುದೇ ನೈಸರ್ಗಿಕ ನದಿಗಳು ಅಥವಾ ಸರೋವರಗಳಿಲ್ಲ. ಇನ್ನು ದುಬೈನಲ್ಲಿ 200ಕ್ಕೂ ಹೆಚ್ಚು ದೇಶಗಳ ಜನರು ವಾಸಿಸ್ತಾ ಇದ್ದಾರೆ. ಇಲ್ಲಿನ ಸ್ಥಳೀಯ ಅರಬಿಕ್ ಭಾಷೆಗಿಂತ ಹೆಚ್ಚಾಗಿ ಇಂಗ್ಲಿಷ್ ಮತ್ತು ಇತರ ಇಂಟರ್ನ್ಯಾಷನಲ್ ಲ್ಯಾಂಗ್ವೇಜ್ಗಳನ್ನು ಇಲ್ಲಿ ಹೆಚ್ಚಾಗಿ ಬಳಸಲಾಗುತ್ತೆ. ಇನ್ನು ದುಬೈ ಮಹಿಳೆಯರ ಜೀವನ ಶೈಲಿ ಮತ್ತು ಪರಿಸ್ಥಿತಿಗಳು ತುಂಬಾ ಆಸಕ್ತಿದಾಯಕ ಮತ್ತು ಇತರ ಅರಬ್ ದೇಶಗಳಿಗಿಂತ ವಿಶಿಷ್ಟವಾಗಿದೆ. ಏಕೆಂದರೆ ದುಬೈ ಒಂದು ಆಧುನಿಕ ಮತ್ತು ಬಹುಸಂಸ್ಕೃತಿಯ ಕೇಂದ್ರವಾಗಿದೆ. ಬೇರೆ ಮುಸ್ಲಿಂ ಕಂಟ್ರಿಗಳಿಗೆ, ಮಿಡಲ್ ಈಸ್ಟ್ನ ದೇಶಗಳಿಗೆ ಹೋಲಿಸಿದರೆ ದುಬೈನಲ್ಲಿ ಮಹಿಳೆಯರಿಗೆ ಡ್ರೈವಿಂಗ್ ಮಾಡೋದಕ್ಕೆ ಸಂಪೂರ್ಣವಾಗಿ ಸ್ವತಂತ್ರವಿದೆ ಮತ್ತು ಶಿಕ್ಷಣ, ಆರೋಗ್ಯ, ಬಿಸ್ನೆಸ್ ಮತ್ತು ಸರ್ಕಾರದ ಉನ್ನತ ಹುದ್ದೆಗಳಲ್ಲಿ ಕೆಲಸ ಮಾಡಲು ತುಂಬಾನೇ ಒಳ್ಳೆಯ ಅವಕಾಶಗಳಿವೆ. ಇನ್ನು ದುಬೈಯನ್ನು ಸಾಮಾನ್ಯವಾಗಿ ಮಹಿಳಾ ಟೂರಿಸ್ಟ್ಗಳಿಗೆ ಸುರಕ್ಷಿತ ನಗರವೆಂದು ಪರಿಗಣಿಸಲಾಗುತ್ತೆ. ದುಬೈನ ರಸ್ತೆಗಳಲ್ಲಿ ಹೆಣ್ಣು ಮಕ್ಕಳು ಯಾವುದೇ ಭಯವಿಲ್ಲದೆ ಮಿಡ್ನೈಟ್ನಲ್ಲೂ ಕೂಡ ಓಡಾಡಬಹುದು ಅಂತ ಹೇಳಲಾಗುತ್ತೆ. ದುಬೈನ ಸ್ಥಳೀಯ ಮಹಿಳೆಯರು ಮತ್ತು ಸಾಂಪ್ರದಾಯಿಕ ಉಡುಪಿನೊಳಗೆ ಅತ್ಯಂತ ದುಬಾರಿ ಮತ್ತು ವಿನ್ಯಾಸಕ ಬಟ್ಟೆಗಳನ್ನು ಧರಿಸ್ತಾರೆ. ಐಷಾರಾಮಿ ಬ್ರ್ಯಾಂಡ್ಗಳು ಮತ್ತು ಆಭರಣಗಳ ಬಳಕೆಯು ಅವರ ಶ್ರೀಮಂತ ಜೀವನ ಶೈಲಿಯ ಒಂದು ಭಾಗವಾಗಿದೆ. ಇನ್ನು ದುಬೈನ ಮಹಿಳೆಯರು ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆಯನ್ನ ನೀಡ್ತಾರೆ ಮತ್ತು ಯೂನಿವರ್ಸಿಟಿಗಳಲ್ಲಿ ಉನ್ನತ ವ್ಯಾಸಂಗ ಮಾಡುವುದಕ್ಕೆ ಅವರು ಹೆಚ್ಚಿನ ಗಮನವನ್ನ ಹರಿಸ್ತಾ ಇದ್ದಾರೆ. ಬೇರೆ ಇಸ್ಲಾಮಿಕ್ ದೇಶಗಳು ಮತ್ತು ಮಿಡಲ್ ಈಸ್ಟ್ ದೇಶಗಳಿಗೆ ಕಂಪೇರ್ ಮಾಡಿಕೊಂಡ್ರೆ ದುಬೈನಲ್ಲಿ ಅನೇಕ ಮಹಿಳೆಯರು ತಮ್ಮದೇ ಆದ ಬಿಸ್ನೆಸ್ ಅನ್ನ ಶುರು ಮಾಡಿ ಯಶಸ್ವಿ ಉದ್ಯಮಿಗಳಾಗಿ ಹೊರಹೊಮ್ಮಿದ್ದಾರೆ. ಇನ್ನು ದುಬೈನ ಜನಸಂಖ್ಯೆಯು ಹೆಚ್ಚಾಗಿ ಅಂತಾರಾಷ್ಟ್ರೀಯ ವಲಸಿಗರಿಂದ ಹೊಂದಿದೆ. ಹೀಗಾಗಿ ಕೆಲಸ ಮಾಡುವ ವೃತ್ತಿಪರ ಮಹಿಳೆಯರಲ್ಲಿ ಹೆಚ್ಚಿನವರು ಭಾರತ, ಯುರೋಪ್, ಫಿಲಿಪೈನ್ಸ್ ಮತ್ತು ಇತರ ದೇಶಗಳವರು. ಇವರ ಜೀವನ ಶೈಲಿಯು ದುಬೈ ಸಂಸ್ಕೃತಿ ಮತ್ತು ವಾತಾವರಣದ ಮೇಲೆ ಹೆಚ್ಚಿನ ಪ್ರಭಾವ ಬೀರುತ್ತೆ. ಇನ್ನು ದುಬೈನಲ್ಲಿ ಬಿಸ್ನೆಸ್ ಮಾಡೋದಕ್ಕೆ ಒಳ್ಳೆಯ ಅವಕಾಶ ಮತ್ತು ವೇದಿಕೆ ಇರೋದ್ರಿಂದ, ಅಲ್ಲಿನ ವ್ಯವಸ್ಥೆ ಬಹಳ ಚೆನ್ನಾಗಿರೋದ್ರಿಂದ ಭಾರತ, ಏಷ್ಯಾ ಮತ್ತು ಯುರೋಪ್ ಸೇರಿದಂತೆ ಪ್ರಪಂಚದ ನಾನಾ ದೇಶಗಳಿಂದ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು ದುಬೈಗೆ ಹೋಗಿ ಅಲ್ಲಿ ತಮ್ಮ ಹಣವನ್ನು ಇನ್ವೆಸ್ಟ್ ಮಾಡ್ತಾರೆ. ಇನ್ನು ಇತ್ತೀಚಿನ ದಿನಗಳಲ್ಲಿ ದುಬೈನ ಮಹಿಳೆಯರು ಭಾರತ ಹಾಗೂ ಏಷ್ಯಾದ ಇಲ್ಲಿನ ಸ್ಥಳೀಯ ಕಲ್ಚರನ್ನು, ಇಲ್ಲಿನ ಸ್ಥಳೀಯ ಸಂಪ್ರದಾಯವನ್ನು ಇಷ್ಟಪಟ್ಟು ಭಾರತ ಹಾಗೂ ಏಷ್ಯಾದ ಹುಡುಗರನ್ನ ಪ್ರೀತಿಸಿ ಮದುವೆ ಆಗ್ತಾ ಇದ್ದಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.